ಅನರ್ಹರಿಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಮಂಜೂರು ಆರೋಪ. ಪ್ರಶ್ನಿಸಿದ್ದಕ್ಕೆ ಅವಮಾನ, ತಹಶೀಲ್ದಾರ್ ವಿರುದ್ಧ ಆಕ್ರೋಶ. ಗುಬ್ಬಿ ತಹಶೀಲ್ದಾರ್ ವಿರುದ್ಧ ದಲಿತ ಮುಖಂಡರಿಂದ ಪ್ರೊಟೆಸ್ಟ್. ತುಮಕೂರು ಜಿಲ್ಲೆ ಗುಬ್ಬಿ ತಹಶೀಲ್ದಾರ್ ವಿರುದ್ಧ ದಲಿತ ಮುಖಂಡರು ಗಂಭೀರ ಆರೋಪಗಳನ್ನ ಮಾಡಿದ್ದು, ಅನರ್ಹರಿಗೆ ನಕಲಿ ದಾಖಲೆಗಳ ಆಧಾರದ ಮೇಲೆ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿರುವ ಮುಖಂಡರು ಈ ಬಗ್ಗೆ ಪ್ರಶ್ನಿಸಿದ ತಮ್ಮನ್ನ ತಹಶೀಲ್ದಾರ್ ಅವಮಾನಿಸಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೂರಾರು ದಲಿತ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ನೂರಾರು ದಲಿತ ಮುಖಂಡರು ಗುಬ್ಬಿ ತಹಶೀಲ್ದಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಅನರ್ಹರಿಗೆ ಪಿಂಚಣಿ ಮಂಜೂರು ಮಾಡಲಾಗಿದೆ ಎಂಬುದು ಪ್ರತಿಭಟನಾಕಾರರ ಪ್ರಮುಖ ಆರೋಪವಾಗಿತ್ತು. ಗುಬ್ಬಿ ತಾಲೂಕಿನ ಸಂಗನಹಳ್ಳಿ ಗ್ರಾಮದವರಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಮಂಜೂರು ಮಾಡಲಾಗಿದೆ ಎಂದು ದಲಿತ ಮುಖಂಡರು ಆರೋಪಿಸಿ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ದಲಿತ ಮುಖಂಡರನ್ನ ಅವಮಾನ ಮಾಡಿದ್ದಾರೆ ಎಂದು ಪ್ರತಿಭಟನೆಯಲ್ಲಿ ದೂರಿದ್ರು. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಂಗನಹಳ್ಳಿ ಗ್ರಾಮದ ಇಬ್ಬರು 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ರು ಕಳೆದ ಸುಮಾರು 10 ವರ್ಷಗಳಿಂದ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಪಡೆಯುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ಈ ಬಗ್ಗೆ ಪ್ರಶ್ನಿಸಿ ಅನರ್ಹ ಫಲಾನುಭವಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದಲಿತ ಮುಖಂಡರು ತಹಶೀಲ್ದಾರ್ ಅವರನ್ನ ಪ್ರಶ್ನಿಸಿದಾಗ ಪ್ರಶ್ನೆ ಕೇಳಿದ ದಲಿತ ಸಂಘಟನೆಗಳ ಮುಖಂಡರನ್ನ ತಹಶೀಲ್ದಾರ್ ಅವಮಾನಿಸಿದ್ದಾರೆ ಎಂದು ಆರೋಪಿಸಿದ್ರು. ತಹಶೀಲ್ದಾರ್ ಕೊಠಡಿಯಿಂದ ಹೊರಗೆ ಕಳುಹಿಸಿ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿರುವ ಮುಖಂಡರು ಘಟನೆಯ ಬಗ್ಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೋಳೂರು ಹೋಬಳಿ ಸಂಗನಹಳ್ಳಿ ಗ್ರಾಮದ ಇಬ್ಬರು ದಂಪತಿಗಳು ಶಶಿಧರ್ ಮತ್ತು ಅವರ ಹೆಂಡತಿ ಶಾಂತಮ್ಮ ಅಂತಕ್ಕಂಥವರು ಸಂಧ್ಯಾ ಸುರಕ್ಷಾ ಯೋಜನೆಯ ಅಡಿ ಹಣವನ್ನು ಪಡ್ಕೊಳ್ಳಿಕ್ಕೆ ತಮ್ಮ ವಯೋಮಿತಿಯನ್ನು ಶಶಿಧರ್ ಅವರು 18 ವರ್ಷ ಹಿಂದಕ್ಕೆ ಹಾಕ್ಕೊಂಡು ಜನ್ಮ ದಿನಾಂಕವನ್ನು ತಿದ್ದುಪಡಿ ಮಾಡಿ ನಕಲು ದಾಖಲೆಗಳನ್ನ ತಹಶೀಲ್ದಾರ್ ಕಚೇರಿಗೆ ನೀಡಿ ಸಂಧ್ಯಾ ಸುರಕ್ಷಾ ಯೋಜನೆಯ ಹಣದ ದುರ್ಬಳಕೆಯನ್ನು ಮಾಡಿಕೊಂಡು 8 ವರ್ಷ ಹಣ ತಗೊಂಡಿದ್ದಾರೆ. ಈ ಯೋಜನೆ ಅಡಿ 8 ವರ್ಷ ಹಣ ತಗೊಂಡಿದ್ದಾರೆ. ಅದೇ ರೀತಿ ಅವರು ಹೆಂಡತಿ ಶಾಂತಮ್ಮ ಅನ್ನೋರು 7 ವರ್ಷ ಆಧಾರ್ ಕಾರ್ಡ್ ಹಿಂದಕ್ಕೆ ತಿದ್ದುಪಡಿ ಮಾಡಿಸಿ 2 ವರ್ಷಗಳ ಕಾಲ ಸಂಧ್ಯಾ ಸುರಕ್ಷಾ ಯೋಜನೆಯ ವೃದ್ಧಾಪ್ಯ ವೇತನವನ್ನು ತಗೊಂಡು ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡಿ ಸರ್ಕಾರಕ್ಕೆ ವಂಚಿಸಿದ್ದಾರೆ. ಇಂದ ಹಿಡಿದು 4:45 5 ಗಂಟೆ ಸುಮಾರು ಹೋಗಿ ನಾವು ಒಳಗಡೆ ಕೂತ್ಕೊಂಡು ನಮ್ಮ ಅರ್ಜಿಯನ್ನು ಏನು ಮಾಡಿದ್ರಿ, ಪರಿಶೀಲನೆ ಮಾಡಿದ್ರ, ಕ್ರಮ ಕೈಗೊಂಡ್ರ, FIR ಮಾಡಲಿಕ್ಕೆ ನೀವು ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದೀರಾ ಅಂತ ಕೇಳಿದ್ದಕ್ಕೆ, ನೋಡಿ ನೀವು ಹೇಳಂಗಿಲ್ಲ, ನನಗೆ ಇಡೀ ಜಿಲ್ಲೆಯಲ್ಲಿ ಯಾರ ಹತ್ರನೂ ನಾನು ಹೇಳಿಸ್ಕೊಂಡು ಕೆಲಸ ಮಾಡಲ್ಲ, ನೀವು ಇಲ್ಲಿಂದ ಎದ್ದು ಆಚೆಗೆ ಹೋಗಿ ಅಂತೇಳಿ ಅವರು ನಮಗೆ ಅವಮಾನ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಅವ್ರ ಅಪ್ಪನ ಮನೆಗೆ ಹೋಗಿರಲಿಲ್ಲ. ನಾವು ಸರ್ಕಾರಿ ಕಚೇರಿ, ಅದು ನಮ್ಮದು ತಹಸೀಲ್ದಾರ್ ಕಚೇರಿ ನಮ್ಮದು. ಅವರು ನಾವು ಕೊಟ್ಟಿರ್ತಕ್ಕಂಥ ಚೇರಿನಲ್ಲಿ ಕೂತ್ಕೊಂಡು ನಾವು ನಮ್ಮ ಟ್ಯಾಕ್ಸ್ ಹಣದಲ್ಲಿ ಅವ್ರಿಗೆ ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು. ಸಂಘ ಸಂಸ್ಥೆಯವರಾಗಿರಲಿ, ಸಾಮಾನ್ಯ ವ್ಯಕ್ತಿಗಳಾಗಿರಲಿ ಹೋದಾಗ ಸೌಜನ್ಯತೆಯಿಂದ ಕರೆದು ಕೂರಿಸಿ ಗೌರವಯುತವಾಗಿ ಮಾತನಾಡಿ ನಡ್ಕೋಬೇಕು, ಅವರ ಕಷ್ಟಗಳನ್ನು ಆಲಿಸಬೇಕು. ಆದರೆ ಇವರು ಉಡಾಫೆ ಮಾತುಗಳನ್ನು ಮಾಡಿ ದಲಿತ ಸಂಘಟನೆಗೆ ಮುಖಂಡರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇಡೀ ನಮ್ಮ 4 ಜನಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದಲ್ಲ, ಲಕ್ಷಾಂತರ ಕೋಟ್ಯಾಂತರ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು. ನಾವು ಶಾಲ್ ಕೂಡ ಹಾಕೊಂಡಿದ್ವಿ, ನೀಲಿ ಶಾಲು. ನಮ್ಮ ಶಾಲ್ಗಾದ್ರೂ ಗೌರವ ಕೊಡಬೇಕಾಯ್ತವರು. ಗೊತ್ತಿದ್ದು ಕೂಡ ಈ ನೀಲಿ ಶಾಲ್ಗೆ ಅವಮಾನ ಕೊಟ್ಟಿಲ್ಲ. ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿರ್ತಕ್ಕಂಥ ಅಪಮಾನ. ಆದ್ರಿಂದ ಅವ್ರ ವಿರುದ್ಧ ಈ ಕೂಡಲೇ ಅಟ್ರಾಸಿಟಿ ಕೇಸ್ ದೂರು ದಾಖಲಾಗಬೇಕು. ಅವರು ತಹಸೀಲ್ದಾರರಾಗಿ ಮುಂದುವರಿಯೋಕ್ಕೆ ನಾಲಾಯಕ್ಕಿದ್ದಾರೆ. ನಾವು DCR ಸೆಲ್ಗೂ ಕೂಡ ಈಗಾಗಲೇ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದೀವಿ. ಆದ್ದರಿಂದ ಈ ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು. ಅನರ್ಹರಿಗೆ ಸರ್ಕಾರದ ಯೋಜನೆಯ ಹಣ ಮಂಜೂರು ಮಾಡಿರುವ ಬಗ್ಗೆ ಪ್ರಶ್ನೆ ಮಾಡಿದ್ದೇವೆ, ಆದರೆ ನಮ್ಮ ಪ್ರಶ್ನೆಗೆ ಉತ್ತರಿಸುವ ಬದಲು ನಮ್ಮನ್ನ ಅವಮಾನಿಸಲಾಗಿದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು. ಗುಬ್ಬಿ ತಾಲೂಕು ಚೋಳೂರು ಹೋಬಳಿ ಸಂಗನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರತಕ್ಕಂಥ ಏನು ಶಶಿಧರ್ ಮತ್ತು ಜಯಮ್ಮ ಎಂಬುವರು, ಶಾಂತಮ್ಮ ಎಂಬುವರು ಏನು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಫಲಾನುಭವಿಯಾಗಿ ಅಕ್ರಮವಾಗಿ ಜನ್ಮ ದಿನಾಂಕವನ್ನು ತಿದ್ದುಪಡಿ ಮಾಡಿ
ಅವರೇ ಒಂದು ಜನ್ಮ ದಿನಾಂಕವನ್ನು ಸೃಷ್ಟಿ ಮಾಡಿ ದಾಖಲಾತಿನೆಲ್ಲ ಒದಗಿಸಿ ಸರ್ಕಾರಿ ಕಚೇರಿ ಕೊಟ್ಟು ಏನು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಸುಮಾರು 10 ವರ್ಷಗಳ ಕಾಲ ಸರ್ಕಾರಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರಕ್ಕೆ ವಂಚನೆ ಮಾಡಿರೋ ವಿರುದ್ಧವಾಗಿ ನಮ್ಮ ದಲಿತ ಮುಖಂಡರು ಏನು ತಾಲೂಕು ಕಚೇರಿಗೆ ಹೋಗಿ ತಹಶೀಲ್ದಾರ್ ಅವರಿಗೆ ಮೊದಲನೇದಾಗಿ ಅವ್ರ ಗಮನಕ್ಕೆ ತಂದು ಆಮೇಲೆ ಮನವಿ ಪತ್ರನ ಕೊಟ್ಟು ಕಂಪ್ಲೇಂಟ್ ದೂರನ್ನು ಕೊಟ್ಟು ಎಲ್ಲ ಆದಮೇಲೂ ಸಹ ಪ್ರಶ್ನೆ ಮಾಡೋಕ್ಕೆ ಹೋಗಿ ಇವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಪ್ರತಿಯೊಂದು ದಾಖಲಾತಿನೂ ಸಹ ತಹಶೀಲ್ದಾರ್ ಅವ್ರ ಗಮನಕ್ಕೆ ತೋರಿಸಿ ಇದ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು ದುರಾಂಕಾರದಿಂದ ದಲಿತ ಮುಖಂಡರನ್ನ ಎದ್ನಡ್ರಿ ಆಚೆಗಡೆಗೆ ಗೆಟೌಟ್ ಅಂತೇಳಿ ಅಲ್ಲಿ ಇರ್ತಕ್ಕಂಥ ಏನು ಆಪ್ತ ಸಹಾಯಕರನ್ನ ಕರೆದು ಆಚೆಗಡೆಗೆ ದಬ್ಬಿರ್ತಕ್ಕಂಥ ಕೆಲಸವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಾನು ತಹಶೀಲ್ದಾರ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ತಹಶೀಲ್ದಾರ್ ನಿಮ್ಮ ಕಚೇರಿ ನಿಮ್ಮ ಮನೆ ಆಸ್ತಿ ಅಲ್ಲ ಮೇಡಮ್ರೆ, ನೀವು ಸೌಜನ್ಯದಿಂದ ನಡ್ಕೊಳ್ಳೋದು ಕಲಿಬೇಕು. ಮುಂದಿನ ದಿನಗಳಲ್ಲಿ ಈ ಥರದ್ದು ಏನಾರು ಆದರೆ ನಾವು ನಿಮ್ಮ ಗುಬ್ಬಿ ತಾಲೂಕು ಕಚೇರಿಗೆ ಬೀಗ ಹಾಕ್ಸಿ ಪ್ರತಿಭಟನೆ ಮಾಡ್ತೀವಿ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಭಟನೆ ಮಾಡೋಕ್ಕೆ ಎಲ್ಲರಿಗೂ ಒಪ್ಕೊಟ್ಟವ್ರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇ ನೀವು ಇವತ್ತು ಚೇರಲ್ಲಿ AC ರೂಮಲ್ಲಿ ಕಾರಲ್ಲಿ ಓಡಾಡ್ತಾ ಇರೋದು. ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮಾತಾಡಬೇಕು. ಹಿಂದೆ ಇದೇ ಥರ ನೀವು ದಲಿತ ಮುಖಂಡರಿಗೆ ಇದೇ ಥರ ಮಾತಾಡಿ ಗುಬ್ಬಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ. ನಿಮ್ಮ ಮೇಲೆ ಅವತ್ತನೇ ಅಟ್ರಾಸಿಟಿ ಕಾಯ್ದೆ ಅಡಿ ಕೇಸ್ ದಾಖಲಾಗಬೇಕಾಯಿತು. ಅವತ್ತು ಪ್ರತಿಭಟನೆ ಮಾಡಿ ಸುಮ್ಮನಾಗಿದ್ದಾರೆ. ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಮಾಡ್ತಾ ಇರೋದೇನೆಂದರೆ, ಏನು ಅಕ್ರಮವಾಗಿ ಫಲಾನುಭವಿಗಳು ಶಶಿಧರ ಮತ್ತು ಶಾಂತಮ್ಮ ಏನು ತಗೊಂಡವರು ಅವ್ರ ಮೇಲೂ ಕೇಸ್ ದಾಖಲಾಗಬೇಕು. ಇದಕ್ಕೆ ಏನು ಸ್ವಯಂ ಪ್ರೇರಿತವಾಗಿ ಎಲ್ಲ ದಾಖಲಾತಿಗಳನ್ನು ಈ ಥರ ಇದ್ದರೂ ಸಹ ಅವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಪಡೆಯೋಕ್ಕೆ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಟ್ರೆ ತಹಶೀಲ್ದಾರ್ ಮೇಲೆ ಸಂಬಂಧಪಟ್ಟಂಥ ಕೆಳಹಂತದ ಅಧಿಕಾರಿಗಳ ಮೇಲೂ ಸಹ ಕ್ರಮ ಆಗಬೇಕು, FIR ಆಗಬೇಕು ಅಂತೇಳಿ ಇವತ್ತು ನಾವು ಆಗ್ರಹಿಸ್ತಾ ಇದ್ದೀವಿ ಸರ್. ಹಾಗಾಗಿ ಗುಬ್ಬಿ ತಾಲೂಕು ಕಚೇರಿ ಸಹಾಯಕರು ಯಾರು ಆಚೆಗೆ ಕಳಿಸಿದ್ರು, ಗುಬ್ಬಿ ತಾಲೂಕು ತಹಶೀಲ್ದಾರ್ ಏನವ್ರೆ ಅವ್ರ ಮೇಲೂ ಸಹ ಇವತ್ತು ನಾವು ಧಿಕ್ಕಾರಕ್ಕೆ ಹೋಗೋದ್ರ ಮುಖಾಂತರ ನಾವು ಪ್ರತಿಭಟನೆ ಡಾಕ್ಟರ್ ಅಂಬೇಡ್ಕರ್ ಸ್ವಾಭಿಮಾನಿ ಜನಸೇನೆ ಸೇರಿದಂತೆ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು, ಗುಬ್ಬಿ ತಹಶೀಲ್ದಾರ್ ವಿರುದ್ಧ SC/ST ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಅಲ್ಲದೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಅನರ್ಹರಿಗೆ ಪಿಂಚಣಿ ಮಂಜೂರು ಮಾಡಿರುವ ಆರೋಪದ ಕುರಿತು ಸಮಗ್ರ ತನಿಖೆ ನಡೆಸಬೇಕು. ನಕಲಿ ದಾಖಲೆಗಳಿದ್ದರೆ ಅವುಗಳನ್ನು ಪರಿಶೀಲಿಸಿ ಅರ್ಹತೆ ಇಲ್ಲದ ಫಲಾನುಭವಿಗಳಿಗೆ ಮಂಜೂರಾಗಿರುವ ಹಣವನ್ನ ವಸೂಲಿ ಮಾಡಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಒಟ್ಟಿನಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳ ಆಯ್ಕೆ ಹಾಗೂ ದಲಿತ ಮುಖಂಡರೊಂದಿಗೆ ತಹಶೀಲ್ದಾರ್ ಅವರ ವರ್ತನೆ ಕುರಿತು ಆರೋಪಗಳು ಇದೀಗ ಜಿಲ್ಲಾಡಳಿತದ ಮುಂದೆ ಬಂದಿವೆ. ಈ ಆರೋಪಗಳ ಕುರಿತು ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.